ಸಮಾಜದಲ್ಲಿ ಯಾರು ಶ್ರೇಷ್ಠರಾದ ವ್ಯಕ್ತಿ ಇದ್ದಾರೆ, ಗೌರವಾನ್ವಿತರಾದ ವ್ಯಕ್ತಿ ಇದ್ದಾರೆ, ಅವರು ಏನು ಮಾಡ್ತಾರೆ ಅದನ್ನೇ ಉಳಿದವರು ಅನುಕರಣೆ ಮಾಡುದು. ಅವರು ತಪ್ಪು ದಾರಿ ಹಿಡಿದ್ರ ಎಲ್ಲರೂ ತಪ್ಪು ದಾರಿ ಹಿಡಿತಾರೆ. ಅದಕ್ಕೋಸ್ಕರ ನಾವು ಸಮಾಜದಲ್ಲಿ ದೊಡ್ಡವರಾಗ್ತಾ ಇದ್ದೇನೆ ಅನ್ನೋದು ದೊಡ್ಡದಲ್ಲ, ಖುಷಿ ವಿಷಯ ಅಲ್ಲ. ನಾನು ಫೇಮಸ್ ಆಗ್ತಾ ಇದ್ದೇನೆ, ಭಾರಿ ಫೇಮಸ್ ಆಗ್ತಾ ಇದ್ದೇನೆ, ಆಹಾ ಅದು ಖುಷಿ ವಿಷಯ ಅಲ್ಲ. ನಾನು ಫೇಮಸ್ ಆಗ್ತಾ ಇದ್ದೇನೆ ಅಂದ್ರೆ ನನಗೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅಂತ, ನಾನು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಅದು ಕೂಡ ಧಾರ್ಮಿಕವಾಗಿ ನಾನು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಸಮಾಜದ ಜವಾಬ್ದಾರಿ ಹೆಚ್ಚುಂಟು. ಅದು ಇವತ್ತಿನ ಕಾಲದಲ್ಲೂ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನರಿಗೆ ಗೊತ್ತಿಲ್ಲ. ಪಾಪ ಏನ್ ಮಾಡ್ತಾರೆ ಅಂದ್ರೆ ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ ಅವರನ್ನೇ ನೋಡ್ತಾರೆ, ಅವ್ರು ಏನ್ ಮಾಡ್ತಾರೆ ಆ ರೀತಿ ನಾವು ಮಾಡ್ತೇವೆ ಅಂತ. ಅವರೇ ತಪ್ಪು ಮಾಡಿದರೆ ಇಡೀ ಸಮಾಜ ತಪ್ಪು ಮಾಡ್ತದೆ. ಅದಕ್ಕಾಗಿ ಯಾರು ಇಂತಹ ಶ್ರೇಷ್ಠವಾದವರಿದ್ದಾರೆ ಅವರು ಮೊದಲು ತಾವು ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕು. ನೋಡು, ನೀನು ಆ ರೀತಿ ಮಾಡ್ಬೇಕು. ಯಾಕಂದ್ರೆ ನೀನು ಒಬ್ಬ ಸಮಾಜದಲ್ಲಿ ಗೌರವಾನ್ವಿತನಾದ ವ್ಯಕ್ತಿ, ಸಾವಿರಾರು ಜನ ನಿನ್ನನ್ನು ಗಮನಿಸ್ತಾರೆ. ನೀನೇ ಈ ರೀತಿ ರಣರಂಗದಿಂದ ಓಡಿ ಹೋದ್ರೆ ನಾಳೆ ಜನ ಓಡಿ ಹೋಗ್ಲಿಕ್ಕೆ ಆರಾಮಾಯ್ತು, ಯುದ್ಧರಂಗದಿಂದ ಓಡಿ ಹೋಗ್ಲಿ. ಯಾಕಂದ್ರೆ ಎಲ್ರಿಗೂ ಕೂಡ ಇದೆಯಲ್ವಾ, ನೀನು ಅರ್ಜುನನೇ ಓಡಿ ಹೋಗಿದ್ದಾನೆ ಅಂತ ನಮ್ದೇನ್ ದೊಡ್ಡದು, ನಾಳೆ ಹೇಳ್ತಾರ ಇಲ್ವೋ? ಎಷ್ಟರ ಮಟ್ಟಿಗೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡು ನಾನು ದೇವರು ಇಲ್ಲಿಗೆ ಬಂದಿದ್ದೇನೆ. ನಾನು ಬೆಳಗ್ಗೆ 9 ಗಂಟೆಗೆ ಎದ್ರು ಯಾಕೆ ಎದ್ದೆ 9 ಗಂಟೆಗೆ ಅಂತ ಕೇಳುವವರು ಯಾರೂ ಇಲ್ಲ. ಸ್ನಾನ ಮಾಡದೆ ಇದ್ರೆ ಯಾಕೆ ಸ್ನಾನ ಮಾಡಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ನನಗೆ ಬೈಯೋರು ಯಾರೂ ಇಲ್ಲ, ಹೊಡೆಯೋರು ಯಾರೂ ಇಲ್ಲ, ಶಾಪ ಕೊಡುವವರು ಯಾರೂ ಇಲ್ಲ, ನನಗೆ ಯಾರು ಏನೂ ಮಾಡುವುದಿಲ್ಲ, ಯಾರಿಂದ ನನಗೇನು ಆಗಬೇಕಾದದ್ದು ಇಲ್ಲ, ಏನೂ ನನಗೆ ಇಲ್ಲಿ ಬಾಕಿ ಉಳಿದಿಲ್ಲ. ಯಾಕಂದ್ರೆ ನಾನು ಆನಂದ ಸಾಗರದಲ್ಲಿ ತೇಲಾಡ್ತಾ ಇರೋ. ಕೃಷ್ಣನ ದಿನಚರಿ ಭಾಗವತದಲ್ಲಿ ಬರ್ತದೆ. 4ವರೆಗೆ ಕೃಷ್ಣ ಹೇಳ್ತಾ ಇದ್ನಂತೆ, ಎದ್ದ ಕೂಡಲೇ ಧ್ಯಾನ ಮಾಡ್ತಾ ಇದ್ನಂತೆ. ಆಮೇಲೆ ತಾನು ಶೌಚವನ್ನೆಲ್ಲ ಮುಗಿಸಿ ಕ್ರಮ ಪ್ರಕಾರ ಪ್ರತಿದಿನ ಮುಳುಗಿ ಸ್ನಾನ ಮಾಡ್ತಾ ಇದ್ನಂತೆ. ಕೃಷ್ಣ ಮುಳುಗಿ ಸಂಕಲ್ಪ ಪುರಸ್ಸರವಾಗಿ ಹೇಗೆ ಮಾಡಬೇಕು ಶಾಸ್ತ್ರದಲ್ಲಿ ಆ ರೀತಿ. ಆಮೇಲೆ ಜಪ ಮಾಡ್ತಾ ಇದ್ನಂತೆ, ಹೋಮ ಮಾಡ್ತಾ ಇದ್ನಂತೆ ಕೃಷ್ಣ, ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ನಂತೆ, ಪ್ರತಿದಿನ ಗೋದಾನ ಮಾಡ್ತಾ ಇದ್ನಂತೆ. ಮತ್ತೆ ಎಲ್ಲ ಮನೆ ಮಂದಿಯಲ್ಲಿ ಯಾರು ಕೆಲಸದವರಲ್ಲಿದ್ದಾರೋ ಅವರನ್ನೆಲ್ಲ ಕರೆದು ಅವರ ಯೋಗಕ್ಷೇಮವನ್ನು ವಿಚಾರಿಸಿ, ನಿಮ್ಗೇನಾದ್ರೂ ಕಷ್ಟ ಇದೆಯಾ ಏನಾದ್ರು, ಇಷ್ಟೆಲ್ಲ ಮಾಡ್ತಾ ಇದ್ನಂತೆ. ನೋಡಿ, ಕೃಷ್ಣ ಹೇಳ್ತಾನೆ ನನಗೆ ಇದೆಲ್ಲ ಯಾಕೆ ಮಾಡಬೇಕು ಅಂತ. ಕೃಷ್ಣನ ಅಶ್ವಮೇಧ ಯಾಕೆ ಮಾಡಿದ? ಎಲ್ಲಿ ಬ್ರಾಹ್ಮಣರು ಸಿಕ್ಕಿದ್ರು ಋಷಿಗಳು ಸಿಕ್ಕಿದ್ರು ನಮಸ್ಕಾರ ಮಾಡ್ತಾ ಇದ್ದ. ಎಲ್ಲಿವರೆಗೆ ಅಂದ್ರೆ ಧರ್ಮರಾಜ ಮಾಡಿದ ರಾಜಸೂಯ ಯಾಗದಲ್ಲಿ ಕೃಷ್ಣ ಮಾಡಿದ ಕೆಲಸ ಏನು ಗೊತ್ತುಂಟ? ಅರಮನೆ ಮುಂಭಾಗದಲ್ಲಿ ನಿಂತು ಬರುವ ಬ್ರಾಹ್ಮಣರ ಕಾಲ್ ತೊಳೆಯುವ ಕೆಲಸ. ಯಾಕಂದ್ರೆ ಜಗತ್ತಿಗೆ ತೋರಿಸಿಕೊಟ್ಟ, ನಾನು ದೇವರು ಅಂತ ಹೇಳಿದ ಕೂಡಲೇ ಆರಾಮ ಕೂತ್ಕೊಳ್ಳೋದಲ್ಲ ಅಂತ, ಮತ್ತೆ ನಾನು ಮಾಡಿ ತೋರಿಸ್ಬೇಕು. ಇದಿವತ್ತು ಮಾರ್ಗದರ್ಶಿ. ಎಷ್ಟೋ ಜನರಿಗೆ ಏನು ಅಂತ ಹೇಳಿದ್ರೆ ತಾವು ದೊಡ್ಡವರ, ನಮ್ಗೇನು ಮಾಡ್ಲಿಕ್ಕಿಲ್ಲ, ನಾವು ಎಲ್ಲ ಮೀರ್ ನಿಂತವ್ರು, ಈ ರೀತಿ ತಿಳ್ಕೊಂಡ್ಬಿಡ್ತಾರೆ. ನಿಜವಾಗಲೂ ಅಲ್ಲ. ಕೃಷ್ಣ ಹೇಳ್ತಾನೆ ನೋಡು, ಅದಕ್ಕಾಗಿ ಆಗತ್ರ ನೀನು ಕರ್ಮ ಮಾಡಬೇಕು.